ಲಕ್ಷ್ಮೀ ಲೇಔಟ್ನಲ್ಲಿರೋ ಹನುಮಾನ್ ಮಂದಿರ, ಇನ್ನೊಂದು ಹೆಸರು ಇದಕ್ಕೆ ಬಂದು ಮಾರುತಿ ಮಂದಿರ ಅಂತ. ಸೊ ಈ ದೇವಸ್ಥಾನ ಅದು ಮಂಗಳವಾರ ದೇವರ ದರ್ಶನವನ್ನು ನಾವು ಮಾಡೋಣ. ಪ್ರಸನ್ನಲ್ಲ ಮಹಾಲಕ್ಷ್ಮಿ ಸನ್ನಿಧಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಅಮ್ಮ. ನಮಸ್ಕಾರ ಗುರುಗಳೇ, ಇವತ್ತು ನಾನಿರೋದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದೆಲ್ಲಿ ಬರುತ್ತಪ್ಪ ಅಂದರೆ ಮಹಾಲಕ್ಷ್ಮಿ ಲೇಔಟ್, ನಮ್ಮ ಬೆಂಗಳೂರಿನಲ್ಲಿ. ಗುರುಗಳೇ, ಮೊದಲನೇದಾಗಿ ಈ ದೇವಸ್ಥಾನದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಇದು ಒಂದು 1960ರಲ್ಲಿ ಮೊದಲನೇದಾಗಿ ಒಂದು ಡ್ರಾಯಿಂಗ್ ಮಾಡಲಾಗುತ್ತದೆ. ಅಲ್ಲಿನ ಮುಖಂಡರೆಲ್ಲ ಈ ಡ್ರಾಯಿಂಗ್ ನೋಡಿಬಿಟ್ಟು ಇಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಡ್ರಾಯಿಂಗು, ಇದನ್ನು ಯಾಕೆ ನಾವು ಶಿಲಾರೂಪಕ್ಕೆ ತರಬಾರ್ದು ಅಂತ ನಿರ್ಧಾರ ಮಾಡಿ 1970ರಲ್ಲಿ ಈ ಶಿಲೆಯನ್ನು ಕೆತ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮುಗಿಯೋದು 1976ರಲ್ಲಿ ಈ ಶಿಲೆ ರೆಡಿಯಾಗುತ್ತೆ. ಮತ್ತು ಇನ್ನೊಂದು ಗೊತ್ತಾ ಗುರುಗಳೇ, ಈ ಶಿಲೆ ಬಂದು ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ವಿಗ್ರಹ. ಮತ್ತು ಇದು ಬಂದು ಹಿಂದೂ ಸಂಪ್ರದಾಯದ ರೀತಿಯಲ್ಲೇ ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಾಗುತ್ತದೆ. ಈ ಉದ್ಘಾಟನೆಗೆ ನಮ್ಮ PV ನರಸಿಂಹರಾವ್ ಅವರು ಸಹ ಬಂದಿದ್ದರು. ಮತ್ತು ಗುರುಗಳೇ, ಆಗ ಈ ಜಾಗ ಎಷ್ಟಿತ್ತು ಗೊತ್ತಾ? ಬರೀ 40x40 ಗುರುಗಳೇ ಈ ದೇವಸ್ಥಾನದ ಜಾಗ. ಈಗ ಅಟ್ ಪ್ರೆಸೆಂಟ್ 13 ಎಕರ್ಸ್ನಲ್ಲಿ ಈ ದೇವಸ್ಥಾನದ ಒಂದು ಜಾಗ ಇದೆ ಗುರುಗಳೇ. ಬಾ, ಇದು ಕೇಳಿ ನಂಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು ಗುರುಗಳೇ. ಅದೇ ಥರ ಈ ವಿಗ್ರಹದ ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ 22 ಅಡಿ ಉದ್ದ, 16 ಅಡಿ ಅಗಲ ಇದೆಯಂತೆ ಈ ಒಂದು ಶಿಲೆಯ ಅಡಿ ಉದ್ದ ಮತ್ತು ಅಗಲ. ಅದೇ ಥರ ಗುರುಗಳೇ, ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಇದೆ. ನನಗೂ ಕೇಳಿ ತುಂಬ ಆಶ್ಚರ್ಯ ಆಯಿತು. ಏನು ಗೊತ್ತಾ? ಪ್ರತಿ ಶನಿವಾರ ಈ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಲಾಗುತ್ತಂತೆ ಗುರುಗಳೇ. ಎಷ್ಟು kg ಅಂತ ನೀವು ಸುಮ್ಮನೆ ಒಂದು ಊಹೆ ಮಾಡಿ. ಎಷ್ಟು ಗೊತ್ತಾ? 500ರಿಂದ 600 kg ಅಷ್ಟು ಬೆಣ್ಣೆ ಬೇಕಾಗುತ್ತಂತೆ ಗುರುಗಳೇ. ಪ್ರತಿ ಶನಿವಾರ, ಒಂದು ಶನಿವಾರ 2 ಶನಿವಾರ ಅಲ್ಲ, ಪ್ರತಿ ಶನಿವಾರ ಇಲ್ಲಿ ಬೆಣ್ಣೆ ಅಲಂಕಾರ ಮಾಡಲಾಗುತ್ತಂತೆ. ಅದೇ ಥರ ಈ ದೇವಸ್ಥಾನ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ, ನಮ್ಮ ಇಸ್ಕಾನ್ ಗೊತ್ತಿದೆ ಅಲ್ವಾ, ರಾಜಾಜಿನಗರಲ್ಲಿರೋ ಇಸ್ಕಾನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಒಂದು ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ತಪ್ಪದೆ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ಗುರುಗಳೇ. ಸರ್, ತಮ್ಮ ಹೆಸರು? ವೇಣುಗೋಪಾಲ್ ಸುಂದರ. ಸರ್, ಇಲ್ಲೇ ನೀವು ಬ್ಯಾಂಗ್ಳೂರಲ್ಲಿ ಇರೋರೇ ಅಲ್ವಾ? ನಾವು ಹುಟ್ಟು ಬೆಳೆದಿದ್ದಿಲ್ಲೇ, ಬಟ್ ನಾನು 18 ವರ್ಷ ದುಬೈನಲ್ಲಿ ಇದ್ದೆ. ಓಕೆ ಸರ್, ಇವಾಗ ನಿಮಗೆ ದೇವಸ್ಥಾನಕ್ಕೂ ನಿಮಗೂ ಇರೋ ಒಂದು ಸಂಬಂಧ ಹೇಳಿ ಸರ್. ಆಂಜನೇಯ ನಮ್ಮಿಬ್ಬರು ಇದು ಬರ್ಡೇನಲ್ಲೂ ಹನುಮಾನನ್ನು ಪೂಜಿಸಿ ಮಾಡಬೇಕು ಅಂತ ದಿನ ಸ್ನಾನ ಆದಮೇಲೆ ಹನುಮಾನ್ ಚಾಲೀಸ ಓದ್ತೀನಿ. ಸರ್, ಈಗ ನೀವು ಆವಾಗ ನೋಡಿರೋ ದೇವಸ್ಥಾನಕ್ಕೂ ಎಷ್ಟು ವರ್ಷದ ದೇವಸ್ಥಾನ? ಜಾಸ್ತಿ ಬರೀ ಒಂದು ಇದಿತ್ತು, ವಿಗ್ರಹ ಆಯಿತು, ಒಂದು ಇದಿಷ್ಟೇ ಇದ್ದಿದ್ದು, ಇನ್ನೇನು ಇರಲಿಲ್ಲ. ತುಂಬ ಡೆವಲಪ್ ಆಗಿದೆ, ತುಂಬ ಜನ ಸಹಾಯ ಮಾಡಿ ಡೆವಲಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಮ್ಮ ಇವತ್ತು. ಸೊ ಅಲ್ಲಿಗೆ ನೀವು ಆವಾಗ ನೋಡಿದ್ದಕ್ಕೂ ಈಗಲೇ ನೋಡಿದ್ದು ತುಂಬ ಐ ಕಾಂಟ್ ಜಸ್ಟ್ ಇಮ್ಯಾಜಿನ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್, ಟೋಟಲಿ ಚೇಂಜ್. ಇದಷ್ಟೇ ಇದ್ದಿದ್ದು, ಬಂದು ನಮಸ್ಕಾರ ಮಾಡಿ ಅದೆಲ್ಲ ಎಲ್ಲನೂ ಬಂದಿರೋದೆ. ತುಂಬ ಶ್ರೇಷ್ಠವಾಗಿದೆ, ತುಂಬ ಫೇಮಸ್ ಇದು. ಒಂದೇ ಶಿಲೆಯಲ್ಲಿ ಕೆತ್ತಿದ್ದಾರೆ, ಒಂದೇ ಕಲ್ಲಲ್ಲಿ. ತುಂಬ ಶ್ರೇಷ್ಠ. ದೇವರ ಆಶೀರ್ವಾದ ಸಾಕಪ್ಪ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಬೆಂಗಳೂರಿಗೆ ಇದೊಂದು ಕಲಶ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕಲಶ ಇದು ತುಂಬ ಶ್ರೇಷ್ಠ. ರಾಗಿಗುಡ್ಡ ಅಲ್ಲಿದೆ, ಬಟ್ ಇದಿದೆ. ಬಟ್ ಆಂಜನೇಯರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗಾಡ್ ಟು ಅಸ್ ಅಂಡ್ ಟು ಎವ್ರಿಬಡಿ. ದೇವ್ರು ಚೆನ್ನಾಗಿರಲಿ ಎಲ್ಲ ಅನ್ನೋದು ಕೇಳಿ, ನಿಮ್ಮನ್ನು ಅಷ್ಟೇ ನಮ್ಮನ್ನು.
आपका शुभ नाम ಕನ್ನಡ ಬರುತ್ತಲ್ವಾ? ಕನ್ನಡ ಬರ್ತದೆ. ಹಾಂ ಹೇಳಿ ಕನ್ನಡದಲ್ಲಿ ಹೇಳಿ. ನಿಮ್ಮ ಹೆಸರು? ನಿಮ್ಮ ಮನೋರಂಜನ್. ಹಾಂ, ಎಲ್ಲಿಂದ ಸರ್ ನೀವು? ಬ್ಯಾಂಗ್ಳೂರೇ. ಬೆಂಗಳೂರು. ಹಾಂ ಸರ್, ಈ ಹೋಟೆಲಲ್ಲಿ ಸ್ಪೆಷಲ್ ಏನೇನಿದೆ ಹೇಳಿ ಸರ್. ಏನು ಸ್ಪೆಷಲ್ ಇಲ್ಲೇ ನಾರ್ತ್ ಇಂಡಿಯನ್ ಬೇಸ್ ಪಂಜಾಬಿ ಕುಜಿನ್ ಫುಡ್, ನೀರು ಮಖಮಲ್ಲಿ ರೋಲ್ ಇದೆ. ತುಂಬ ಚೆನ್ನಾಗಿದೆ ಸ್ಟಾರ್ಟರ್ ಮೇನ್ ಡಿಶ್ ಇದೆ. ಮತ್ತು ಇಲ್ಲಿ ಸಹ ಬರ್ಡೇ ಪಾರ್ಟೀಸ್ ಎಲ್ಲ ನೀವೇ ಅರೇಂಜ್ ಮಾಡ್ಕೊಡ್ತೀರಾ? ಮಾಡ್ತೀನಿ. ಹೌದು. ಎಕ್ಸಾಂಪಲ್ ನನಗೆ ಇವರಿಗೆ ನಾನು ಟೇಬಲ್ ಬುಕ್ ಮಾಡಿದ್ದೆ ಗುರು, ತುಂಬ ಚೆನ್ನಾಗಿ ಮಾಡಿಕೊಟ್ಟು ಅರೇಂಜ್ಮೆಂಟ್. ನಿಮಗೆ ಸಜೆಸ್ಟ್ ಮಾಡಿಬಿಡ್ತಾರೆ ಯಾವ್ದು ತೊಗೋಬೇಕು. ಯಾಕಂದರೆ ನಮ್ಗೆ ಇವಾಗ ಸ್ಟಾರ್ಟರ್ಸ್ ತೊಗೋಬೇಕು ಅಥವಾ ಬೇರೆ ಇನ್ನೇನೋ ಡೆಸರ್ಟು ಸಪ್ರೇಟ್ ತೊಗೊಳೋದಕ್ಕಿಂತ ನೀವು ಅವ್ರಿಗೆ ಹೇಳಿಬಿಟ್ರೆ ಈ ವಿಲ್ ಸಜೆಸ್ಟ್ ಪರ್ಫೆಕ್ಟ್ಲಿ. ನಮ್ಗೆ ಅವರೇ ಸಜೆಸ್ಟ್ ಮಾಡಿದರು, ಮೇಡಮ್ ನೀವು ತಾಲಿಗೆ ಹೋಗ್ಬಿಡಿ, ಅದರಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ ಅಂತ. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ ಮಾರ್ನಿಂಗ್ 11:30 ಓಪನ್ ಟು 3:30, ಸ್ಯಾಟರ್ಡೆ ಸಂಡೇ 4 o'clock, ದೆನ್ ಈವ್ನಿಂಗ್ ಟೈಮಿಂಗ್ 6:30 to 10:30. ಸೊ ಮಕ್ಕಳಿಗೆ ಕರ್ಕೊಂಡು ಬಂದರೆ ಫುಲ್ ಚಾರ್ಜ್ ಇರುತ್ತೆ, ಅದರಲ್ಲಿ ಹಾಫ್ ಚಾರ್ಜ್ ಏನೇನು? ಹಾಫ್ ಚಾರ್ಜ್ ಹಾಫ್ 199 ಪ್ಲಸ್ ಟ್ಯಾಕ್ಸ್. ಹಾಂ. ಬೇರೆ ಮೆನು ಕಾರ್ಡ್ ಇದೆ, ಸಪ್ರೇಟ್ ಮೆನು ಆರ್ಡರ್ ಮಾಡಿ ಅಲಗಾಡಿ ಅದು ಮಾಡ್ಬೋದು. ಮತ್ತು ಮಕ್ಕಳಿಗೆ ಪ್ಲೇ ಏರಿಯಾ ಏನಾದರೂ ಇದೆ ಅಲ್ವಾ? ಅದು ಪಾರ್ಟಿ ಗುರು, ನಾನು ಇಲ್ಲಿಗ ಫುಡ್ಡೆಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಬಟ್ ಆ್ಯಂಬಿಯನ್ಸ್ ಪ್ರಕಾರ ಮತ್ತು ಇಲ್ಲಿನ ಕ್ಲೆನ್ಲಿನೆಸ್ ಎಸ್ಪೆಷಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಗುರು, ಫಸ್ಟ್ ಸೂಪ್ ಕೊಟ್ಟಿದ್ದಾರೆ ಅವರು. ನನಗೆ 3 ಚಾಯ್ಸ್ ಕೊಟ್ಟರು. ಒಂದು ಟೊಮೆಟೊ, ಇನ್ನೊಂದು ಬೇಬಿಕಾರ್ನ್ದು, ಇನ್ನೊಂದು ಮಶ್ರೂಮ್ದು. ನಾನು ಇದರಲ್ಲಿ ಕ್ರೀಮ್ ಮಶ್ರೂಮಿಗೆ ಸೂಪ್ ತಗೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಅವ್ರು ಹೇಳಿರೋ ಥರ ನಿಜವಾಗ್ಲೇ ಅದು ಕ್ರೀಮಿಯಾಗೇ ಇದೆ. ಎಸ್ಪೆಷಲಿ ಮಶ್ರೂಮ್ ನನಗೆ ಸಿಗುತ್ತೆ, ಅದನ್ನ ಲೈಟಾಗಿ ಟಾಸ್ ಮಾಡಿದೆ. ಟೆನ್ನಿಸ್ ಬ್ಯಾಟ್ ಅಲ್ಲ ಇದು. ಗುರು, ಈಗ ಸೂಪ್ ಆಯಿತು. ಈಗ ನನಗೆ ನೆಕ್ಸ್ಟು ಅವ್ರು ಕೊಟ್ಟಿರೋದು ಬಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಸ್ಟಾರ್ಟರು. ಇದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದರಲ್ಲಿ ಇದು ಸಹ ನಿಮಗೆ 3-4 ಥರ ಇರುತ್ತೆ, ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಬೇಬಿಕಾರ್ನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಸಮ್. ಯಾಕೆಂದರೆ ಆ ತಂದೂರಿ ಫ್ಲೇವರ್ ನನಗೆ ಗೊತ್ತಾಗ್ತಿದೆ, ತುಂಬ ಚೆನ್ನಾಗಿದೆ. ನಾನೇನೋ ಸುಮ್ಮನೆ, ನಿಮಗೆ ಗೊತ್ತು ನಾನು ಸುಮ್ಮನೆ ಎಲ್ಲ ಯಾರಿಗೂ ರಿವ್ಯೂ ಕೊಡಲ್ಲ ಅಂತ. ಚೆನ್ನಾಗಿದ್ದರೆ ಮಾತ್ರನೇ ಕೊಡ್ತೀನಿ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಸೊ ಸೂಪ್ ಆಯಿತು, ಸ್ಟಾರ್ಟರು ಬೇಬಿ ಮಂಚೂರಿಯನ್ ಆಯಿತು. ನೆಕ್ಸ್ಟು ಇನ್ನೊಂದು ಬಂದಿದೆ, ಅದೇನೆಂದರೆ ದಹಿಪುರಿ. ನೋಡಿ, ಇದು ಟೇಸ್ಟ್ ಮಾಡಿ ಹೇಳ್ತೀನಿ. ಮೊಸರು ಹಾಕಿದಾರಲ್ಲ, ಆ ದಹಿ ಬಾಯಿಲಿಟ್ಟಿದ ತಕ್ಷಣ ಫುಲ್ಲು ಸ್ಪ್ರೆಡ್ ಆಗೋಯ್ತು. ಮತ್ತು ನಾನು ಎಲ್ಲೋದ್ರೂ ನಾನು ಸಜೆಸ್ಟ್ ಮಾಡ್ತೀನಿ, ನನಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಬೇಕು, ಸ್ವಲ್ಪ ಹುಳಿ ಒಂದು ಸ್ವಲ್ಪ ಮುಂದೆ ಇರಬೇಕು ಅಂತ ಹೇಳ್ತೀನಿ. ಗೊತ್ತಿಲ್ಲ ಇವ್ರು ಹೆಂಗೆ ನನ್ನ ಟೇಸ್ಟ್ ಗೊತ್ತಿಲ್ಲ. ಅಂದರೆ ಅದು ಹೇಳ್ತಾರಲ್ಲ ಯೂನಿವರ್ಸಲ್ ಟೇಸ್ಟ್ ಅನ್ನೋ ಆ ಥರ ಇವರು ಉಪ್ಪು ಖಾರ ಹುಳಿ 3. ನಾನು ದಹಿ ಪೂರಿ ತಿಂದು ಮುಗಿಸ್ಲೇ ಇಲ್ಲ, ಆವಾಗಲೇ ಇನ್ನೊಂದು ಬಂತು. ಇದು ಬಂದು ಗೋಬಿ ತಂದೂರಿ ಮಸಾಲ ಅಂತ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಗ್ರೀನ್ ಚಟ್ನಿ, ಇನ್ನೊಂದು ಇಮ್ಲಿ ಚಟ್ನಿ. ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಗುರು. ಇದು ಫುಲ್ ಗೋಬಿದು. ನಾವು ಶನಿವಾರ ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಇಲ್ಲಿ ಕರ್ಕೊಂಡು ಬನ್ನಿ, ಅವರಿಗೆ ಗೋಬಿ ತಿಂದಷ್ಟು ಕಬಾಬ್ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಕ್ಸಾಕ್ಟ್ಲಿ ಚಿಕನ್ ತಂದೂರಿ ಹೇಗಿದೆ ಅದೇ ಥರ ಇದೆ, ಸೂಪರ್ ಟೇಸ್ಟ್. ಟೊಮೆಟೊ ಆ ಕಲರ್ಫುಲ್ ಅಲ್ವಾ ಗುರು. ವೆಜ್ಜಲ್ಲಿ ನಾನ್ ವೆಜ್ ಪ್ರಿಯರು ಹೇಳ್ತಾರೆ ನಾನ್ ವೆಜ್ ಸೂಪರು ಅಂತಾರೆ. ಅಫ್ಕೋರ್ಸ್ ನಾನು ನಾನ್ ವೆಜ್ಜೇ, ಇಲ್ಲ ಅಂತ ಹೇಳಲ್ಲ. ಬಟ್ ವೆಜ್ಜಲ್ಲಿರುವಷ್ಟು ವೆರೈಟೀಸು ನಾನ್ ವೆಜ್ಜಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ವೆಜ್ಜಲ್ಲಿ ಎಷ್ಟೊಂದು ಥರ ನಮಗೆ ಆಪ್ಷನ್ ಸಿಗುತ್ತಲ್ವ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಟೆಂಪ್ಟೇಷನ್ ಇರುತ್ತೆ. ಈಗ ಎಕ್ಸಾಂಪಲ್ ಇದು ಹೇಳಿದ್ನಲ್ಲ ವೆಜಿಟೇಬಲ್ ಸಲಾಡು ಆ ಥರ. ಸೊ ನಾನೊಂದು ಕುಕ್ಕುಂಬರ್ ಸೌತೆಕಾಯಿ ಬಸ್ ಆ ಕ್ರೀಮಿನ ಒಂದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಏವಲ್ಲ ನೆಕ್ಸ್ಟ್ ಭಿಂಡಿ ಮಸಾಲ. ಭಿಂಡಿ ಮಸಾಲ ಗುರು, ಇದು ಬಂದು ಬೆಂಡಿ ಮಸಾಲ ಅಂದರೆ ಬೆಂಡೆಕಾಯಿಯ ಮಸಾಲೆ.
ಈವನ್ ಅದರಲ್ಲಿ ಸಹ ಅವರು ರೆಸಿಪಿನೂ ಹೇಳ್ತಾಯಿದ್ರು. ಕ್ಯಾಶ್ಯೂ ನಟ್ಸ್, ಗೋಡಂಬಿ ಏನಿದೆ ಅದನ್ನು ರುಬ್ಬಿ ಆದರೂ ಕ್ರೀಮಿಂದ ಮಾಡಿರೋ ಒಂದು ದಾಲ್ ತಡಕ. ಮತ್ತು ನಾರ್ತ್ ಇಂಡಿಯನ್ ಫುಡ್ ಅಂದರೆ ದಾಲ್ ಇಲ್ಲ ಅಂದರೆ ರೋಟಿ ಜೊತೆಲಿ ಏನು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಇದು ಬಂದು ದಾಲ್ ತಡಕ, ಇದು ದಾಲ್ ಕುಲ್ಚಾ. ಇದನ್ನು ಸರ್ವ್ ಮಾಡೋದು ಸಹ ನಾವು ತೊಗೊಳ್ಳೋದು ಹೇಗೆ ಅಂದರೆ ಈ ಥರ ಒಂದೆರಡು ಸಲಾಡು, ಇದು ಒಂದು ಬಟರ್ ಕುಲ್ಚಾ ತೊಗೊಂಡಿದ್ದೀನಿ ನಾನು, ಕರೆಕ್ಟನಾ? ಒಂದು ಬಟರ್ ಕುಲ್ಚಾ, ಒಂದು ಬಟರ್ ರೋಟಿ, ಎರಡೂ ತೊಗೊಂಡಿದ್ದೀನಿ ನಾನು. ಸೊ ಎರಡೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟು ನಾನು ಬಟರ್ ಕುಲ್ಚಾ ಟ್ರೈ ಮಾಡ್ತೀನಿ. ನೋಡಿ, ಸುಮ್ಮನೆ 2 ಬೆರಳಲ್ಲಿ ಇದ್ರಲ್ಲೇ ಬಂದುಬಿಡ್ತು. ಫಸ್ಟು ನಾನು ಪನ್ನೀರ್ ಕಡಾಯಲ್ಲಿ ಟೇಸ್ಟ್ ಮಾಡ್ತೀನಿ. ಸಾರಿ, ಇದು ಬಂದು ಕಡಾಯಿ ಪನ್ನೀರ್ ಮಸಾಲ. ಪನ್ನೀರ್ ಒಳ್ಳೆ ದೊಡ್ಡ ಪೀಸಸ್ ಇದೆ. ನೆಕ್ಸ್ಟು ನಾನು ಬೆಂಡಿ ಮಸಾಲೆ ಟ್ರೈ ಮಾಡ್ತೀನಿ. ಬಿಸಿ ಇದೆ. ಏನಾದರೆ ಮೇನ್ ದಾಲೆ ಅಲ್ವಾ. ಇದು ಬಂದು ಮಸೂರ್ ದಾಲಲ್ಲಿ ಮಾಡ್ತಾರೆ, ಅಂದರೆ ಕೆಂಪು ತೊಗರಿ ಬೇಳೆಯಲ್ಲಿ ಮಾಡ್ತಾರೆ ಅವರು. ಪನ್ನೀರ್ ಕಡಾಯಿ ಮಸಾಲೆ ಅಷ್ಟಿಗೆ ಬೆಸ್ಟ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ ಗುರು. ಸೊ ಇದಕ್ಕೆ ನಾನು ಮುಗಿಸಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅದು ಈಗ ನಾನು ಟ್ರೈ ಮಾಡ್ತಾ ಇರೋದು ವೆಸ್ಟರ್ನ್ ಪುಲಾವ್. ಇದನ್ನು ಬಾಸುಮತಿ ರೈಸ್ನಲ್ಲಿ ಮಾಡಿದ್ದಾರೆ ನೋಡಿ, ಕಲರ್ಫುಲ್ಲಾಗಿದೆ. ಇದರಲ್ಲಿ ಬಟಾಣಿ ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ ಕಾಣ್ತಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ರಾಯ್ತಾದು ಆಮೇಲೆ ಟೇಸ್ಟ್ ಮಾಡ್ತೀನಿ. ಫಸ್ಟ್ ನಾನು ಇದು ಹಾಗೆ ರೈಸ್ ಟೇಸ್ಟ್ ಮಾಡಿ. ಒಂಥರ ಫ್ಲೇವರ್ ಗುರು, ಒಂಥರ ಗಮ್ಮನಂತೆ ರೈಸಲ್ಲಿರೋ ಒಂದು ಸ್ಮೆಲ್ಲು, ಮತ್ತು ಆ ಪುಲಾವ್ಗೆ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಸ್ಮೆಲ್ ಇರುತ್ತಲ್ಲ. ರಾಯ್ತಾ ನೋಡಿ ಏನು ಕನ್ಸಿಸ್ಟೆನ್ಸಿ, ಸೂಪರ್ ಕನ್ಸಿಸ್ಟೆನ್ಸಿ. ಈಗ ರಾಯ್ತಾ ಹಾಕಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆ ರಾಯ್ತಾನೆ ಅಷ್ಟೇ ಚೆನ್ನಾಗಿದೆ. ಏನೋ ಹೇಳಬೇಕು. ಅದು ಮತ್ತು ಇನ್ನೊಂದು, ಇದು ಯಾವುದೇ ಥರ ಕಾಂಪ್ಲಿಮೆಂಟ್ರಿ ಆಗಲಿ ಅಥವಾ ರಿವ್ಯೂ ಕೊಡೋಕ್ಕೋಸ್ಕರ ನಾನೇನು ಕರೆಸಿಲ್ಲ ಗುರು, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದು ನಾನು ಪೇ ಮಾಡಿ ಬಂದಿರೋ ಹೋಟೆಲು. ಮತ್ತು ನಿಜ ಹೇಳ್ತೀನಿ, ನಾನು ಯಾವಾಗಲೂ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಆ ಮೊಸರು ಬಜ್ಜಿ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಸೂಪರ್ ಗುರು. ಅಟ್ ಲಾಸ್ಟ್ ಎಲ್ಲ ಮುಗಿಸಿದೆ. ಈಗ ಲಾಸ್ಟ್ ಕೋರ್ಸಿಗೆ ಬಂದಿದ್ದೀನಿ. ಅದೇನು ಅಂದರೆ ರಬಡಿ. ಇದು ಇಲ್ಲಿ ನಿಮಗೆ 2-3 ಥರ ಸ್ವೀಟ್ ಸಿಗುತ್ತೆ. ನಾನು ಇದರಲ್ಲಿ ತೊಗೊಂಡಿರೋದು ರಬಡಿ. ಅಲ್ಟಿಮೇಟ್ ಗುರು. ಹಾಗೆ ನಾನು ನಾರ್ತ್ ಇಂಡಿಯಾಗೆ ಹೋಗ್ತಾನೆ ಇರೋದ್ರಿಂದ ನಾನು ನಾರ್ತ್ ಇಂಡಿಯಾ ಥಾಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಾನು ಟ್ರೈ ಮಾಡಿದ್ದೀನಿ ಥಾಲಿಗಳು. ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಒಂದು ಮೈನಸ್ ಇರೋದು. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಸೂಪಿಂದ ಹಿಡಿದು ಲಾಸ್ಟ್ ರಬಡಿವರೆಗೂ ಬ್ಯೂಟಿಫುಲ್. ಇದು ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಅದೇ ಇದು ನಿಮ್ಗೆ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮೂ ಅಲ್ಲ, ಇದು ಓನ್ಲಿ ರಬಡಿ ಸ್ವೀಟ್ ಅಂದರೆ ರಬಡಿ ಸ್ವೀಟ್, ಎರಡೂ ಮಿಕ್ಸ್ ಆಗಿದೆ. ಈ ಹೋಟೆಲ್ ಹೆಸರು ಬಂದು ಪಟಿಯಾಲ NH44. ಇದು ಬಂದು ಗಾಂಧಿ ಬಜಾರಲ್ಲಿದೆ. ಈಗ ಗಾಂಧಿ ಬಜಾರಲ್ಲಿ ನಿಮಗೆ ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ ಕಾರ್ನರಲ್ಲಿ. ವೆರಿ ಸಿಂಪಲ್ ಅಡ್ರೆಸ್ ಹೇಳಬೇಕಂದ್ರೆ ರೋಟಿಗರ್ ಗುರುಗಳೇ. ಗಾಂಧಿ ಬಜಾರಲ್ಲಿ ರೋಟಿಗರ್ ಯಾರು ಗೊತ್ತಿಲ್ಲ, ರೋಟಿಗರ್ ಹತ್ರನೇ ಇರೋದಿದು. ಅದರ ಪಕ್ಕದಲ್ಲಿ ಆಶಾ ಸ್ವೀಟ್ಸ್ ಇದೆ. ಆಶಾ ಸ್ವೀಟ್ಸ್ ಮೇಲ್ಗಡೆ ಇರೋದೇ ಪಟಿಯಾಲ NH44. ಸೊ 4th ಫ್ಲೋರಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಎಸ್ ನಾವೆಲ್ಲೋ ಒಂದು ಡಾಬಾ ಸ್ಟೈಲು ಅಥವಾ ನಾರ್ತ್ ಇಂಡಿಯನ್ ಬಂದಿದ್ದೀನಿ. ಗುರು ಏನಪ್ಪ ಇವಳು ಫೈನಲ್ ಅಂತ ಹೇಳೋದು, ಮತ್ತೆ ಏನೋ ಇಟ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಇದು ಫೈನಲ್ ಗುರು. ಇದು ಬಂದು ಡ್ರೈ ಫ್ರೂಟ್ ಲಸ್ಸಿ ನೋಡಿ. ಇದರಲ್ಲಿ ಇದು ತಿರುಗಿಸ್ತಾ ಇದ್ರೆ ಹೆಂಗಿರುತ್ತೆ, ಒಂದು ನಿಮಿಷ ಸ್ಪೂನಲ್ಲಿ ತೋರಿಸ್ತಿದ್ದೀವಿ ನಾನು ನಿಮಗೆ. ಇಲ್ಲಿ ನೋಡಿ ಗುರು, ಡ್ರೈ ಫ್ರೂಟು ಎಷ್ಟಿದೆ ನೋಡಿ ಇಲ್ಲಿ. ಇದನ್ನು ಕುಡಿಯೋದಲ್ಲ, ತಿನ್ನೋದು.
ಹೇಳಕ್ಕೆ ಬರೋಲ್ಲ ನಿಜವಾಗ್ಲೂ. ಇದನ್ನು ಹೇಳೋದು ಯಾರು ಅಂತ ಗೊತ್ತು ನಿಮಗೆ, ಏನವ್ರ ಹೆಸರು, ಸಿಹಿ ಕೈ ಚಂದ್ರು ಅವರು ಅಂತ ಹೇಳ್ತಾರೆ, ನನಗೆ ಹೇಳಕ್ಕೆ ಬರಲ್ಲ. ಬಟ್ ರಿಯಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಚೆನ್ನಾಗಿರಲ್ಲ. ಬಿಸಿಬೇಳೆ ಭಾತ್ ಆಗಿರ್ಬೋದು, ನಮ್ಮ ಇಡ್ಲಿ ವಡೆ ಆಗಿರ್ಬೋದು, ಅಥವಾ ನಮ್ಮ ಪಲಾವ್ ಆಗಿರ್ಬೋದು, ಎಲ್ಲ ಕಡೆ ಚೆನ್ನಾಗಿರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನಾರ್ತ್ ಇಂಡಿಯನ್ ಫುಡ್ನ ನಾವು ಟ್ರೈ ಮಾಡಬೇಕು, ಡಾಬಾ ಸ್ಟೈಲ್ ಫುಡ್ಡು ಡಾಬಾಗೆ ಹೋಗಿ ನಾವು ಸವಿಬೇಕು ಅಂತ ಏನಿಲ್ಲ. ಈ ಥರ ಒಂದು ಪ್ಲೇಸಲ್ಲಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ನಾನು ನಿಮ್ಗೆ ಹೇಳೋದು, ಈ ಹೋಟೆಲಿಗೆ ಬನ್ನಿ. ಇನ್ನೊಂದ್ಸಲಿ ನಿಮಗೆ ನಾನು ಹೋಟೆಲ್ದು ಫೋನ್ ನಂಬರು, ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತು, ನಾನು ಯಾವತ್ತೂ ಯಾವ ಹೋಟೆಲ್ ಬಗ್ಗೆನೂ ಇಷ್ಟೊಂದು ಹೇಳಿಲ್ಲ, ಈ ಹೋಟೆಲ್ ಬಗ್ಗೆನೇ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಲೈಕ್ ಇಟ್, ಸೊ ಐ ಆಮ್ ಟೆಲಿಂಗ್. ಸೊ ಥ್ಯಾಂಕ್ಸ್ ಅಪ್. ನಮ್ಮ ಪಟಿಯಾಲ NH44 ಸೊ ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿತ್ತು. ಇವತ್ತಿನ ಬರ್ಡೇ ಪಾರ್ಟಿ ಸಹ ಚೆನ್ನಾಗಿತ್ತು. ಸೊ ಐ ಕಂಪ್ಲೀಟೆಡ್ ಒಂದು ಒಳ್ಳೆ ಊಟ ಮಾಡಿ ಸುಸ್ತಾಗಿದ್ದೀನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ಬನ್ನಿ, ಈ ಒಂದು ಫುಡ್ಡಿನ ಎಂಜಾಯ್ಮೆಂಟ್ ಮಾಡಿ. ಇಷ್ಟೆಲ್ಲ ನಮ್ಗೆ ಒಳ್ಳೆ ರುಚಿಯಾಗಿರೋ ಅಡುಗೆ ಮಾಡಿಕೊಟ್ರಲ್ವಾ, ಅವ್ರ ಜೊತೆನೂ ನಾವು ಮಾತಾಡೋಣ. ಮತ್ತು ಇವ್ರನ್ನ ನಾವು ಖಂಡಿತವಾಗ್ಲೂ ನಾವು ಇದು ಮಾಡಲೇಬೇಕು. ನಾವು ಪ್ರತಿಯೊಂದು ಹೋಟೆಲ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಕೈ ತೊಳ್ಕೊಂಡು ಹೋಗ್ತೀವಿ. ಬಟ್ ನಿಜವಾಗ್ಲೂ ನಮ್ಗೆ ಊಟ ತಂದುಕೊಡ್ತಾರಲ್ವ, ಅದೇ ನಮ್ಮ ಮನೇಲಿ ಯಾರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತಂದುಕೊಟ್ರೆ ಥ್ಯಾಂಕ್ಸ್ ಅಪ್ಪ ಅಂತಾದರೂ ಹೇಳ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಂತೂ ನಾವು ಹೇಳಲೇಬೇಕು, ಯಾಕಂದರೆ ಅವ್ರು ಯಾರು ನಾವು ಯಾರು. ಬಟ್ ನಾವು ಬಂದಾಗ ಅವ್ರು ಎಷ್ಟೊಂದು ಪ್ರೀತಿಯಿಂದ ಮೇಡಮ್ ಇನ್ನು ಸ್ವಲ್ಪ ಬೇಕಾ, ಮೇಡಮ್ ಇನ್ನು ಸ್ವಲ್ಪ ನಿಮ್ಗೆ ಕರಿಬೇಕಾ ಅಂತ ಕೇಳ್ತಾರಲ್ವ, ಅದು ಖಂಡಿತ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನ್ನ ವೀಡಿಯೋಲಿ ಅವ್ರನ್ನ ಪರಿಚಯ ಮಾಡಬೇಕು ಅಂತ ಆಸೆ ಆಯಿತು. ಸೊ ಇವರಿಬ್ಬರು ಅಕ್ಕ ನಾಮ್ ವಿಶ್ವಜಿತ್ ಅಂತ ಹೇಳಿ, ಕನ್ನಡ ಆತ ಹೈ ತೋಡ ತೋಬಿ. ಒಬ್ಬರು ಅಕ್ಕ ನಾಮ್ ನಾಯರ್ ಅಂತ. ಇವರಿಬ್ಬರು ನಾರ್ತ್ ಇಂಡಿಯನ್ಸೇ ಆದರೂ ಸಹ ಕನ್ನಡ ಸ್ವಲ್ಪ ಕಲ್ತ್ಕೊಂಡು ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಹಿ ಈಸ್ ದ ಮ್ಯಾನೇಜರ್ ಆಫ್ ದಿಸ್ ಹೋಟೆಲ್. ಇದಾಗಿತ್ತು ಗುರುಗಳೇ ಇವತ್ತಿನ ನಮ್ಮ ಪಟಿಯಾಲ NH44. ಸೊ ಥ್ಯಾಂಕ್ಸ್ ಹೇಳ್ತಾ ಇವರಿಗೆಲ್ಲ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸರ್. ಇದಾಗಿತ್ತು ಗುರುಗಳೇ ನಮ್ಮ ಬೆಂಗಳೂರಿನ ಪ್ರಸಿದ್ಧವಾದ ಹನುಮಾನ್ ದೇವಸ್ಥಾನ ಮತ್ತು ಫ್ಯಾಮ್ಲಿ ಎಲ್ಲ ಒಂದಿನ ಕುತ್ಕೊಂಡು ಭರ್ಜರಿಯಾಗಿ ಊಟ ಮಾಡುವಂಥ ಒಂದು ಹೋಟೆಲ್, ಎರಡನ್ನೂ ನಾನು ಪರಿಚಯ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಟೆಲ್ಗೂ ಹೋಗಿ ಒಳ್ಳೆಯ ಊಟವನ್ನು ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ ಗುರುಗಳೇ ಅಂತ ಹೇಳ್ತಾ, ಜೈ ಶ್ರೀರಾಮ್.